ನಿಮ್ಮ ಗ್ರಾಮದಲ್ಲಿ 38 ವರ್ಷ ಕಳೆದರೂ ಇನ್ನೂ ಹಾಲಿನ ಡೈರಿ ಆಗಿಲ್ಲದಿರುವುದು ನೋವಿನ ಸಂಗತಿ. ಮುಂದಿನ ದಿನಗಳಲ್ಲಾದರೂ ಸೈಟು ತೆಗೆದುಕೊಂಡು ಕಟ್ಟಡ ನಿರ್ಮಾಣಕ್ಕೆ ಮುಂದಾದರೆ ಸಂಘ ಸಂಸ್ಥೆ ಹಾಗೂ ಕೆಎಂಎಫ್ ಇಂದ ಸಹಕಾರ ನೀಡುವ ಭರವಸೆಯನ್ನ ತುಮೂಲ್ ನಿರ್ದೇಶಕ ಸಿದ್ದಗಂಗಯ್ಯ ನೀಡಿದ್ರು. ಕೊರಟಗೆರೆ ತಾಲೂಕಿನ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಕುನಿ ತಿಮ್ಮನಹಳ್ಳಿ ಗ್ರಾಮದ ಹಾಲು ಉತ್ಪಾದಕ ಸಹಕಾರಿ ಸಂಘದ ವತಿಯಿಂದ ವಾರ್ಷಿಕ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಹಸುವೇ ಸತ್ಯ, ಹಸುಗಳಿಗೂ ಹಾಗೂ ಮಾನವ ಸಂಬಂಧ ಅವಿನಾಭಾವ ಸಂಬಂಧ. ರೈತ ಮಹಿಳೆಯರು ಹಸುವಿನ ಹಾಲಿನಿಂದ ಬಂದ ಹಣವನ್ನ ಕುಟುಂಬ ನಿರ್ವಹಣೆಗೆ ಬಳಸುತ್ತಿದ್ದಾರೆ. ಬೆಂಗಳೂರಿನಂತಹ ಮಹಾನಗರಗಳಿಗೆ ಕೆಲಸಕ್ಕೆ ಹೋಗುತ್ತಿದ್ದ ಯುವಕರು ಈಗಾಗಲೇ ದೊಡ್ಡ ದೊಡ್ಡ ಹೈನುಗಾರಿಕೆಯಲ್ಲಿ ಹಸುಗಳನ್ನ ಸಾಕುತ್ತಾ ತಮ್ಮ ಜೀವನ ಸಾರ್ಥಕತೆಯತ್ತ ತೊಡಗಿಸಿಕೊಂಡಿದ್ದಾರೆ. ಇಂದು ನಮ್ಮ ಹಳ್ಳಿಯಲ್ಲಿ ಸಿಗುವಂತಹ ಹಾಲು ಬೇರೆ ಬೇರೆ ರಾಜ್ಯಗಳಿಗೆ ತಲುಪುತ್ತಿದೆ. ಈ ಹಿಂದೆ ಹಾಲಿನ ದರವನ್ನ ಬಟವಾಡೆ ರೂಪದಲ್ಲಿ ನೀಡುತ್ತಿದ್ದೆವು, ಆದರೆ ಈಗ ಸಂಬಳದ ರೂಪದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ಬರುವ ರೀತಿ ತಮ್ಮ ಅಕೌಂಟ್ಗೆ ಬರುತ್ತದೆ ಎಂದರು. ಶಕುನಿ ತಿಮ್ಮನಹಳ್ಳಿ ಹಾಲು ಉತ್ಪಾದಕ ಸಹಕಾರಿ ಸಂಘದ ಅಧ್ಯಕ್ಷ ವಿಜಯ್ ಶಂಕರ್ ಮಾತನಾಡಿ, ನಮ್ಮ ಗ್ರಾಮೀಣ ಭಾಗದ ಮಟ್ಟದಲ್ಲಿ ಒಂದು ಡೈರಿ ಕಟ್ಟಡ ನಿರ್ಮಿಸಲು ಜಾಗದ ಸಮಸ್ಯೆ ಇದೆ. ನಿಮ್ಮೆಲ್ಲರ ಸಹಕಾರದಿಂದ ಮುಂದಿನ ದಿನಗಳಲ್ಲಿ ಜಾಗದ ವ್ಯವಸ್ಥೆಯನ್ನ ಮಾಡಿ ಆದಷ್ಟು ಬೇಗ ಡೈರಿ ನಿರ್ಮಾಣ ಮಾಡೋಣ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಮುಖ್ಯಸ್ಥ ತುಮಕೂರು ಒಕ್ಕೂಟ ಶ್ರೀಮತಿ ಟಿಆರ್ ಪುಷ್ಪಲತಾ, ವಿಸ್ತರಣಾಧಿಕಾರಿ ಮಹಾಲಕ್ಷ್ಮಿ, ಮುಖ್ಯ ಕಾರ್ಯನಿರ್ವಾಹಕ ರಂಗನಾಥ್ ಸೇರಿದಂತೆ ಶಕುನಿ ತಿಮ್ಮನಹಳ್ಳಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಹಾಜರಿದ್ದರು. 80,000 90,000 ಲಕ್ಷ ಆಗುತ್ತೆ. ಹಾಗಾಗಿ ನಮ್ಮ ರೈತರು ಅಷ್ಟೊಂದು ದುಡ್ಡು ಕೊಟ್ಟು ತರೋದು ಬಹಳ ಕಷ್ಟ ಆಗೋದ್ರಿಂದ ಅದಕ್ಕೆ ನಾವೇನ್ ಹೇಳ್ತೀವಿ, ನಿಮಗೆ ಸುಲಭವಾದಂತ ಮಾರ್ಗೋಪಾಯ, ಮೊದಲೊಂದು ಹಸು ಕಟ್ಟಿ, ಆ ಒಂದು ಹಸು ಕಟ್ಟಿ ಅದಾದ್ಮೇಲೆ ಆ ಒಂದು ಹಸುವಿನಿಂದ ಆ ಬರ್ತಕ್ಕಂಥ ಕರುಗಳನ್ನ, ಆ ತಳಿಗಳನ್ನ ಬೆಳೆಸೋದ್ರ ಮುಖಾಂತರವಾಗಿ ನಾವು ಹೆಚ್ಚು ಹಸು ಕಟ್ಟೋದ್ರ ಮುಖಾಂತರವಾಗಿ ಹಾಲನ್ನ ಹಾಕೋದ್ರ ಮುಖಾಂತರ ಹೈನುಗಾರಿಕೆಯನ್ನು ಅಭಿವೃದ್ಧಿಗೊಳಿಸಬೇಕಾಗುತ್ತೆ. ಇವತ್ತಿನ ದಿನ ಏನು ಬೇರೆ ಕಡೆಗೆ ಕೈಗಾರಿಕೆಗಳಿಗೆ ಕೂಲಿ ನಾಲಿಗೆ ಹೋಗ್ತಕ್ಕಂಥ ಜನ ಅಥವಾ ಕೈಗಾರಿಕೆಗಳಿಗೆ ನಗರಗಳಿಗೆ ಹಳ್ಳಿಗಳನ್ನು ಬಿಟ್ಟು ವಲಸೆ ಹೋಗ್ತಕ್ಕಂಥ ಜನ ಇವತ್ತು ಹೆಚ್ಚು ವಿದ್ಯಾವಂತರು ಮತ್ತು ಹಣ ಉಳ್ತಕ್ಕಂಥವ್ರು ಏನ್ ಮಾಡ್ತಿದ್ದಾರೆ, ಇವತ್ತು ಫಾರ್ಮ್ ಹೌಸ್ ಅಂತ ಮಾಡ್ತಾ ಇದ್ದಾರೆ. ಸೊ ಅವರೆಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಹಸುಗಳು ಕಟ್ಟಿದ್ರೆ, ನಾವು 1 ಪ್ರಮಾಣದಲ್ಲಿ ಕಟ್ಟಿದ್ರೆ ಲೋನ್ ಕೊಡಲ್ಲ. ದೊಡ್ಡ ಪ್ರಮಾಣದಲ್ಲಿ ಕಟ್ಟಿದಾಗ ಅವರಿಗೆ ಲೋನು ಇತ್ಯಾದಿಗಳನ್ನು ಪಡ್ಕೊಳ್ಳೋದ್ರ ಮುಖಾಂತರವಾಗಿ 100, 200, 300 ಹಸುಗಳನ್ನು ಕಟ್ಟೋದ್ರ ಮುಖಾಂತರವಾಗಿ ದೊಡ್ಡ ಹೈನುಗಾರಿಕೆ ತೊಡಗಿಕೊಂಡಿದ್ದಾರೆ. ನಾವೇ ರೈತರೇನೇ ಇರ್ತೀವಿ, ನಾವೇ ಒಂದು ಕೈಗಾರಿಕೋದ್ಯಮ ರೀತಿಯಲ್ಲಿ ನಾವು ಇವತ್ತು ಕೆಲಸವನ್ನು ಪ್ರಾರಂಭ ಆಗಿದೆ. ಸೊ ಹಾಗಾಗಿ ಮನಸ್ಸಿದ್ದರೆ ಮಾರ್ಗ. ಸೊ ನಾವು ಮನಸ್ಸನ್ನು ಇಟ್ಟು ನಾವು ಮಾಡ್ತಕ್ಕಂಥ ಕೆಲಸ ಅದ್ಭುತವಾದಂತ ಸೇವೆ. ಹಾಗಾಗಿ ನಾವು ಮಾಡ್ತಕ್ಕಂಥ ಕೆಲಸ ಸಮಾಜಮುಖಿಯಾದಂತ ಕೆಲಸ. ಬಹುಶಃ ನೀವು ಅನ್ಕೊಂಡಿದ್ರಿ ಶಕುನಿ ತಿಮ್ಮನಹಳ್ಳಿನಲ್ಲಿ ಕರೆದಂತ ಒಂದು ಹನಿ ಹಾಲು ಇವತ್ತು ಬಾಂಬೆಗೆ ಹೋಗುತ್ತೆ. ಹೌದಾ ಸರ್? ನಮ್ಮೂರ ಹಾಲು ಅಂತ ನಮ್ಮೂರ್ದು ಏನ್ ಯಾಕೆ ಕಳಿಸ್ತದ ಅಲ್ಲ, ನಿಮ್ಮೂರ ಹಾಲು ಒಂದು BNC ಹೋಗುತ್ತೆ, BNC ತಾಲೂಕು ಹೋಗುತ್ತೆ, ತಾಲೂಕಿಂದ ಜಿಲ್ಲೆಗೆ ಹೋಗುತ್ತೆ, ಆ ಜಿಲ್ಲೆ ಹೋಗಲ್ಲ ಮಿಕ್ಸ್ ಆಗುತ್ತೆ. ಆ ಒಂದು ಅಡಿ 18,582 ರೂಪಾಯಿ 6 ಪೈಸೆ. ಸದಸ್ಯರ ಶೇರ್ ಡಿವಿಡೆಂಡ್ 830 ರೂಪಾಯಿ. ಕಟ್ಟಡ ನಿಧಿ 7,032 ರೂಪಾಯಿ 82 ಪೈಸೆ. ಸಹಕಾರ 173 ರೂಪಾಯಿ 84 ಪೈಸೆ. ಸಹಕಾರ ಪ್ರಚಾರ ನಿಧಿಗೆ 2,173 ರೂಪಾಯಿ 84 ಪೈಸೆ. ನೌಕರರ ಬೋನಸ್ 4,347 ರೂಪಾಯಿ 68 ಪೈಸೆ. ಸದಸ್ಯರ ಬೋನಸ್ ಅಂದ್ರೆ ಈ ವರ್ಷದ ಉತ್ಪಾದಕರ ಬೋನಸ್ 28,259 ರೂಪಾಯಿ 91 ಪೈಸೆ. ಲಾಭವನ್ನ ವಿಲೇವಾರಿ ಮಾಡುವಂಥದ್ದು. ಇದು ಬೋನಸ್ ಸಹಕಾರ ಸಂಘಕ್ಕೆ ನಮಗೆ ಸೈಟ್ ಇಲ್ಲ ಅಂತ ಹೇಳ್ಬಿಟ್ಟು ಮೊದಲನೇ ಪಾಯಿಂಟ್ ಏನಾದ್ರು ನನಗೆ ಶಿವಕುಮಾರ್ ಅವರು ಹೇಳಿದ್ರು, ಅಧ್ಯಕ್ಷ ಮಾತಾಡಿದೆ ಅಂತ ಹೇಳ್ಬಿಟ್ಟು. ಆದ್ರೆ ನಮ್ಗೆ ಏನಾಗೈತೆ ಇಲ್ಲಿ ನಾವು ಸಂಘದಲ್ಲಿ ಏನು ಉತ್ಪಾದನೆ ಮಾಡ್ತೀವಿ, ಹಾಲು ಉತ್ಪಾದಕರ ಸಹಕಾರದಲ್ಲಿ ಏನು ನಿವ್ವಳ ಲಾಭ ಬರ್ತಿದೆ ನಮಗೆ, ಆ ಲಾಭದಲ್ಲೇ ನಾವು ಏನು ಸೈಟ್ ಖರೀದಿ ಮಾಡ್ಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಯಾರು ನಮ್ಗೆ ಸಂಘಕ್ಕೆ ಅಂತ ಹೇಳ್ಬಿಟ್ಟು ಯಾರು ದಾನ ಕೊಡುವಂತರಿಲ್ಲ, ಮೊದಲನೇ ಪಾಯಿಂಟ್. ಹಾಗಾಗಿ ನಮ್ಮ ಏನು ಇವತ್ತು ಸೈಟ್ ತಗೋಬೇಕಂದ್ರೆ ಸುಮ್ಮನೆ 20-30 ಸಾವಿರದಲ್ಲಿ ನಾವು ತಗೊಳಕ್ಕಾಗಲ್ಲ, ಬಹಳ ಹಣ ಬೇಕಾಗ್ತದೆ. ಸುಮಾರು 4 5 ಲಕ್ಷದವರೆಗೂ ಹಣ ಕ್ರೋಢೀಕರಣ ಮಾಡ್ಕೊಂಡು ನಾವು ಸೈಟ್ ತಗೋಬೇಕು ಮೊದಲನೇದು. ಹಾಗಾಗಿ ಸೈಟ್ ಮುಂದಿನ ದಿನಗಳಲ್ಲಿ ನೀವೆಲ್ಲ ಜೊತೆಗೆ ಇಟ್ಕೊಂಡು ಏನು ನಮ್ಮ ಸಂಘದವರು ಸದಸ್ಯರುಗಳು ಇರ್ಬೋದು, ಮತ್ತೆ ಗ್ರಾಮಸ್ಥರಾಗಿರ್ಬೋದು, ಮತ್ತೆ ಏನು ಸಂಘದಲ್ಲಿ ಹಾಲಾಗಿರ್ತಕ್ಕಂಥ ಸಾರ್ವಜನಿಕರು ಇರ್ಬೋದು, ಮತ್ತೆ ಏನು ನಮ್ಮ ನಿರ್ದೇಶಕರಾಗಿರ್ಬೋದು, ಮತ್ತೆ ನಮ್ಮ ತಾಲೂಕು ಡೈರೆಕ್ಟರ್ ಇರ್ಬೋದು, ಅವರೆಲ್ಲಾ ಸಹಕಾರ ಇದ್ರೆ ಖಂಡಿತವಾಗ್ಲೂ ಒಂದು ನಾವು ಸೈಟ್ ಮಾಡೇ ಮಾಡ್ತೀವಿ.